ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇದು ನನ್ನ ಸ್ನೇಹಿತರ 1 ವರ್ಷ ಪ್ರಾಯದ ಅಡಿಕೆ ಗಿಡಗಳ ಒಂದು ಸಣ್ಣ ತೋಟ ಅಲ್ಲ, ಒಂದು 800 ಗಿಡಗಳ ತೋಟ. ಇದರಲ್ಲಿ ಇವರು 2 ರೀತಿಯಲ್ಲಿ ಕೃಷಿ ಮಾಡಿದ್ದಾರೆ. ಹಿಟಾಚಿಗಳನ್ನು ಬಳಸಿ ಗುಂಡಿ ಮಾಡಿ ಕೃಷಿ ಮಾಡಿದ್ದು, ಮತ್ತೊಂದು ಯಾವುದೇ ಗುಂಡಿಯನ್ನು ಮಾಡದೆ ನೆಟ್ಟಂತಹ ಗಿಡಗಳು. ಇದನ್ನು ಹಿಂದೆ ನಾನು 2-3 ವಿಡಿಯೋ ಮಾಡಿದ್ದೇನೆ ಸಣ್ಣ ಗಿಡ ಇರುವಾಗ. ನೋಡುವ ಹೇಗೆಲ್ಲ ಪರಿಸ್ಥಿತಿ ಇದೆ, ಗುಂಡಿ ಮಾಡಿ ನೆಟ್ಟ ಗಿಡಗಳ ಸ್ಥಿತಿ ಹೇಗಿದೆ, ಗುಂಡಿ ಮಾಡದೆ ನೆಟ್ಟಿರುವಂಥ ಅಡಿಕೆ ಗಿಡಗಳ ಸ್ಥಿತಿ ಹೇಗಿದೆ ಅಂತ ನೇರವಾಗಿ ನೋಡೋಣ. ನೋಡಿ, ನಾವು ಹಿಟಾಚಿ ಬಳಸಿ ಗುಂಡಿ ತೆಗೆದು ಮಾಡಿದಾಗ ಏನಾಗ್ತದೆ ಅಂತ ಹೇಳಿದರೆ ಪರಿಸ್ಥಿತಿ ಕಾಣ್ತದಲ್ಲ ನಿಮಗೆ. ಇಲ್ಲಿ ಗಿಡ ಸತ್ತು ಹೋಗಿದೆ ನೋಡಿ, ಇಲ್ಲಿ ಗಿಡ ಸತ್ತು ಹೋಗಿದೆ. ಆನಂತರ ನೋಡಿ, ಇಲ್ಲಿ ಇವರು ಮರುನಾಟಿ ಮಾಡಿದಂಥ ಗಿಡಗಳು, ಸಣ್ಣ ಗಿಡಗಳು ನೋಡಿ, ಇಲ್ಲಿ ಕೂಡ ಸತ್ತಿತ್ತು, ಇಲ್ಲಿ ಸತ್ತಿತ್ತು ನೋಡಿ. ಕೆಲವು ಗಿಡಗಳೆಲ್ಲ ಅಷ್ಟೊಂದು ಉತ್ತಮವಾಗಿ ಬೆಳವಣಿಗೆ ಆಗಿಲ್ಲ. ಇಲ್ಲಿ ನೀವು ಗಮನಿಸಬೇಕಾದ್ದು ಏನಂತ ಹೇಳಿದರೆ ಸ್ನೇಹಿತರೆ, ಇದು ಯಾಕೆ ಸತ್ತಿದೆ ಅಂತ ನೋಡಿ. ಈ ಗುಂಡಿಗೆ ಇವರು ಕಡಿಮೆ ಅಂತ ಹೇಳಿದರು ಒಂದು 60ರಿಂದ 70 ರೂಪಾಯಿ ಖರ್ಚು ಬೀಳ್ತದೆ ಒಂದು ಗುಂಡಿ ಮಾಡಲಿಕ್ಕೆ. ಅಷ್ಟು ನೀಟಾಗಿ ಗುಂಡಿ ಮಾಡುವವನು ಬೇಕಾಗಿರ್ತಾನೆ ಎಲ್ರಿಗೂ. ಅಚ್ಚುಕಟ್ಟಾಗಿ ಒಂದೇ ರೀತಿ ಚೌಕಾಕಾರದಲ್ಲಿ ಮತ್ತು 1.5-2 ಅಡಿ ಎಲ್ಲ ಇರ್ತದೆ. ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿದಂಥ ಗುಂಡಿ ಮಾಡಿ ನೆಟ್ಟಾಗ ಏನಾಗ್ತದೆ ಅಂತ ಹೇಳಿದರೆ, ನಾವು ನೆಟ್ಟ ವರ್ಷದ ಮೊದಲನೆಯ ಮಳೆಗಾಲದಲ್ಲಿ ಇದರಲ್ಲಿ ಎಲ್ಲ ನೀರು ಮತ್ತು ಕೆಸರು ತುಂಬಿಕೊಳ್ತದೆ ಸ್ನೇಹಿತರೆ. ಹೀಗೆ ತುಂಬಿಕೊಂಡಾಗ ಏನಾಗ್ತದೆ, ಈ ಅಡಿಕೆ ಗಿಡದ ಎಳೆಯ ಬೇರುಗಳು ಈ ಕೆಸರಿನೊಳಗೆ ಸಿಲುಕಿ ಗಿಡಗಳು ನೀರಿನೊಳಗೆ ಮುಳುಗಿ ಗಿಡಗಳು ಸಾಯುವ ಸಾಧ್ಯತೆ ತುಂಬ ಇರ್ತದೆ. ಹಾಗಾಗಿ ಇಲ್ಲಿ ಗಿಡಗಳು ಸತ್ತು ಹೋದ ಪ್ರಮಾಣ ತುಂಬ ಕಾಣ್ತದೆ. ಎಷ್ಟು ಗಿಡಗಳು ಸತ್ತಿದೆ ಅಂತ ಹೇಳಿದರೆ, 30% ಗಿಡಗಳು, 100ರಲ್ಲಿ 30% ಗಿಡಗಳು ಮರುನಾಟಿ ಮಾಡಿದೆ. ಹಾಗಾದರೆ ಇಲ್ಲಿ ನಾವು ಆಲೋಚನೆ ಮಾಡಬೇಕು ಸ್ನೇಹಿತರೆ, ಕೃಷಿ ಅಂತ ಹೇಳಿದರೆ ಏನು ಅಂತ, ಗಿಡಗಳಂತ ಹೇಳಿದರೆ ಏನು ಅಂತ. ಎಲ್ಲ ಕಡೆ ಗಿಡ ಬೆಳೀತದೆ, ಅದಕ್ಕೆ ನಾವು ಏನು ಪ್ರಕೃತಿಯಲ್ಲಿ ಗುಂಡಿ ಮಾಡಿ ಕೊಡಬೇಕಂತ ಅನಿವಾರ್ಯತೆ ಇಲ್ಲ. ಆದರೆ ಇಲ್ಲಿ ಯಾಕೆ ಗುಂಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಗೊಬ್ಬರ ಹಾಕಲಿಕ್ಕೆ. ಗೊಬ್ಬರವನ್ನೆಲ್ಲ ಗುಂಡಿಗೆ ಹಾಕಬೇಕು, ಅಡಿಕೆ ಗಿಡದ ಬುಡಕ್ಕೆ ಹಾಕಬೇಕಂತ ಹೇಳುವ ಒಂದೇ ಒಂದು ತಪ್ಪು ಕಾರಣದಿಂದ ಈ ರೀತಿ ಗುಂಡಿ ಮಾಡುವಂಥ ಪದ್ಧತಿ ಬಂದಿದೆ ಸ್ನೇಹಿತರೆ. ಇಲ್ಲದಿದ್ದರೆ ಗುಂಡಿ ಮಾಡುವ ಪದ್ಧತಿ ಇರ್ತಿರಲಿಲ್ಲ. ತಪ್ಪು ಮಾಹಿತಿ ಏನಂತ ಹೇಳಿದರೆ, ಗೊಬ್ಬರವನ್ನು ಅಡಿಕೆ ಮರದ ಬುಡಕ್ಕೇ ಹಾಕಬೇಕು. ಗೊಬ್ಬರ ಹಾಕಿದ ನಾವು ಅಡಿಕೆ ಬುಡಕ್ಕೆ ಹಾಕಿದ ಗೊಬ್ಬರ ಚೆಲ್ಲಿ ಹೋಗಬಾರ್ದು ಅಂತ ಈ ರೀತಿಯ ಗುಂಡಿಗಳು. ಇದರಿಂದ ಎಷ್ಟೆಲ್ಲ ಸಮಸ್ಯೆ ಅಂತ ಹೇಳಿದರೆ, ನಮಗೆ ಅಚ್ಚುಕಟ್ಟಾಗಿ ನಡೆಯಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಅಲ್ಲಲ್ಲಿ ಗುಂಡಿ ಅಷ್ಟೇ ಅಲ್ಲದೆ ನೀರು ನಿಲ್ಲುವ ಸಾಧ್ಯತೆ, ನೀರು ನಿಂತು ಕೊಳೆತು ಎಲ್ಲ ಗಿಡಗಳು ಸಾಯುವ ಸಾಧ್ಯತೆ ಎಲ್ಲ ಇರ್ತದೆ. ಅಷ್ಟೇ ಅಲ್ಲದೆ ಬಂಡವಾಳ ಹೂಡಿಕೆ, ಹಣ ಇದ್ದವರು ಮಾಡ್ತಾರೆ ಸ್ನೇಹಿತರೆ, ಹಣ ಇಲ್ಲದವರು ಸಾಲ ಮಾಡಿ ಆದರೂ ಗುಂಡಿ ಮಾಡ್ತಾರೆ. ಕೊನೆಗೆ ಅವರ ಗುಂಡಿಯನ್ನು ಅವರೇ ತೋಡಿಕೊಂಡಾಗೆ ಆಗ್ತದೆ. ಅಂದರೆ ನಾವು ಹಣ ಖರ್ಚು ಮಾಡಿ ಬೆತ್ತ ಕೊಟ್ಟು ಪೆಟ್ಟು ತಿಂದಾಗೆ. ಆದರೆ ಲಾಭ ಏನು? ಗಿಡಗಳು ಸಾಯುವ ಸಾಧ್ಯತೆ. ಇದರಿಂದ ಈ ಗಿಡಗಳೇನು ಹೆಚ್ಚುವರಿ ಏನು ಬೇಗ ಕಾಯಿ ಬಿಡ್ತದ ಈ ಗುಂಡಿ ಮಾಡಿ? ಇಲ್ಲ ಸ್ನೇಹಿತರೆ, ಗಿಡಗಳು ಹೇಗೆ ಆರೋಗ್ಯವಾಗಿ ಬೆಳೆಯಬೇಕೋ ಅದು ಹಾಗೇ ಬೆಳಿಬೇಕು. ಯಾವುದೇ ರೀತಿಯ ಲಾಭ ಈ ಗುಂಡಿಯಿಂದ ಆಗುವುದಿಲ್ಲ. ನಮ್ಮ ಹಣ ಖರ್ಚು, ಗಿಡ ಹಾಳು, ಸಮಯ ಖರ್ಚು, ಇಷ್ಟೆಲ್ಲ ಸಮಸ್ಯೆಗಳಿರುವಾಗ ಈ ಗುಂಡಿ ಮಾಡುವ ಅನಿವಾರ್ಯತೆ ಏನು ಅಂತ ನನಗೆ ಗೊತ್ತಾಗುವುದಿಲ್ಲ. ಇರಲಿ ಸ್ನೇಹಿತರೆ, ಇದನ್ನು ನೋಡಿ ಆಯಿತು. ಇನ್ನು ಗುಂಡಿ ಮಾಡದೇ ಇರುವಂಥ ಗಿಡಗಳನ್ನು ನೋಡುವ ಬನ್ನಿ. ನೋಡಿ, ಇಲ್ಲೆಲ್ಲ ಗುಂಡಿ ಮಾಡಿ ನೆಟ್ಟಿರುವಂಥ ಗಿಡಗಳು ಕಾಣೋದು. ಹಾಗೆಯೇ ಇಲ್ಲಿಂದ ಬಂದರೆ ಯಾವುದೇ ರೀತಿಯಲ್ಲೂ ಗುಂಡಿ ಮಾಡದೆ ನೆಟ್ಟಿರುವಂಥ ಗಿಡಗಳು. ಈ ಗಿಡವನ್ನೇ ಪರಿಶೀಲನೆ ಮಾಡುವ ಬನ್ನಿ. ಯಾವುದೇ ರೀತಿಯ ಖರ್ಚು ವೆಚ್ಚ ಮಾಡಲಿಲ್ಲ, ಗುಂಡಿ ಮಾಡಲಿಲ್ಲ. ನೋಡಿ ಎಷ್ಟು ಬಲಿಷ್ಠವಾಗಿದೆ ಗಿಡ ಅಂತ ಹೇಳಿ. ನೋಡಿ ಗಮನಿಸಿ ನೀವು, ಇದನ್ನು ನಾವು ತಿಳ್ಕೊಳ್ಬೇಕಾದ್ರು. ನೋಡಿ, ಇದರಿಂದ ಅಡಿಕೆ ಗಿಡಗಳಿಗೆ ಯಾವುದೇ ಸಮಸ್ಯೆ ಇಲ್ಲ, ನಮಗೆ ನಡೆದಾಡಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಇಡೀ ಜಮೀನನ್ನೇ ನಾವಂಥ ಗುಂಡಿ ಅಂತ ತಿಳ್ಕೊಂಡ್ರೆ, ನೋಡಿ ಇಲ್ಲಿ ರಾಶಿ ಕಳೆ ಇದೆ ಸ್ನೇಹಿತರೆ, ಕಳೆಯ ತ್ಯಾಜ್ಯಗಳಿದೆ. ನೋಡಿ, ಗೊಬ್ಬರ ಸೃಷ್ಟಿಯಾಗ್ತಾ ಇದೆ. ನೋಡಿ, ಗಮನಿಸಿ ನೀವು. ನಮಗೆ ಬೇಕಾದಿಷ್ಟೇ ಸ್ನೇಹಿತರೆ, ಜೀವಿಗಳ ಹಿಕ್ಕೆಗಳು ಇಲ್ಲಿ ರಾಶಿ ಕ್ರಿಯೇಟ್ ಆಗಬೇಕು ಹೊರತು ನಮ್ಮ ಇಡೀ ಜಮೀನೇ ಒಂದು ಗುಂಡಿ ಅಂತ ತಿಳ್ಕೊಂಡ್ರೆ ನಮಗೆ ಗುಂಡಿ ಪ್ರತ್ಯೇಕ ಒಂದೊಂದು ಗಿಡಗಳಿಗೆ ಗುಂಡಿ ಬೇಕಾದಂಥ ಅನಿವಾರ್ಯತೆ ಇಲ್ಲ. ಈ ಗಿಡವನ್ನು ನೋಡಿ ಸ್ನೇಹಿತರೆ, ಎಷ್ಟು ಆರೋಗ್ಯದಿಂದ ಇದೆ ಅಂತ. ಇಲ್ಲಿರುವ ಎಲ್ಲ ಗಿಡಗಳನ್ನು ನೀವು ಗಮನಿಸಿ. ಮುಖ್ಯ ವಿಷಯ ಏನಂತ ಹೇಳಿದರೆ, ಇಲ್ಲಿ ಸತ್ತ ಗಿಡಗಳೇ ಇಲ್ಲ ಸ್ನೇಹಿತರೆ. ನೆಟ್ಟದರಲ್ಲಿ 1% ಕೂಡ ಸತ್ತಿಲ್ಲ. ಎಷ್ಟು ಗಿಡ ಇವರು ನಾಟಿ ಮಾಡಿದ್ದಾರೆ ಅಷ್ಟೆಲ್ಲ ಗಿಡಗಳು ಕೂಡ ಇದೆ ಇಲ್ಲಿ ನಿಮಗೆ. ಅದೇ ಗುಂಡಿ ಮಾಡಿ ನೆಟ್ಟಂತಹ ಜಾಗದಲ್ಲಿ 100ಕ್ಕೆ 30ರಷ್ಟು ಗಿಡಗಳು ಸತ್ತಿದೆ. ಅಂದರೆ ಅರ್ಥ ಏನು? ನಾವು ಮಾಡೋದು ತಪ್ಪು ಕೆಲಸ ಅಂತಲ್ವ.
ಹಿಟಾಚಿ ಬಳಸಿ ಗುಂಡಿ ಮಾಡಿ ಕೃಷಿ ಮಾಡೋದು ತಪ್ಪು ಅಂತ ಆಯ್ತಲ್ಲ ಅಲ್ಲಿ ಸಾಬೀತು. ನೋಡಿ ಎಷ್ಟು ಆರೋಗ್ಯಪೂರ್ಣವಾಗಿದೆ ಅಂತ. ಇದನ್ನು ನನಗೇನು ಲಾಭ ಇಲ್ಲ ಸ್ನೇಹಿತರೆ. ಗುಂಡಿ ಮಾಡದೆ ಕೃಷಿ ಮಾಡಿ ಹಣ ಉಳಿಸಿದರೆ ನನಗೇನು ಲಾಭ ಇಲ್ಲ. ಆದರೆ ನಾನು ನಿಮಗೆ ನೇರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನಾವು ಯಾವುದೇ ರೀತಿಯ ಅಡಿಕೆ ತೋಟಕ್ಕೆ ಖರ್ಚು ಮಾಡುವಂಥ ಅಗತ್ಯ ಇಲ್ಲ. ಯಾವುದೇ ರೀತಿಯ ಹಣವನ್ನು ನಾವು ಅತಿ ಹೆಚ್ಚಾಗಿ ಬಳಸಿದರೆ ಮುಂದಿನ ದಿನಗಳಲ್ಲಿ ಅಡಿಕೆಯ ಬೆಲೆ ಇಳಿಬಹುದು, ಅಷ್ಟೇ ಅಲ್ಲದೆ ಬೆಳೆನೂ ಕೂಡ ಇಲ್ಲದಾಗಿರ್ಬೋದು. ಯಾಕಂತ ಹೇಳಿದರೆ ಬೇಕಾದಷ್ಟು ರೀತಿಯ ರೋಗಗಳಿದೆ. ಎಲ್ಲವನ್ನೂ ನಾವು ನಮ್ಮ ಕೈಯಿಂದ ಸಾಧ್ಯನೇ ಇಲ್ಲ. ನೋಡಿ, ಈಗ ಎಲೆ ಚುಕ್ಕೆ ಯಥೇಚ್ಛವಾಗಿ ಹರಡ್ತಾ ಇದೆ. ಯಾವುದೇ ರೋಗಗಳಿಗೆ ಕೂಡ ಮದ್ದಿಲ್ಲ. ಪ್ರಕೃತಿ ನಿಯಂತ್ರಣ ಖಂಡಿತ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಕೃಷಿಯ ವಿಸ್ತೀರ್ಣತೆ ಜಾಸ್ತಿ ಆಗಿರುವ ಕಾರಣ ಪ್ರಕೃತಿ ಇದನ್ನು ಖಂಡಿತವಾಗಿ ನಿಯಂತ್ರಣ ಮಾಡುವುದೇ ಇಲ್ಲ ಸ್ನೇಹಿತರೆ. ನಾವು ಬೇರೆ ಬೇರೆ ರೀತಿಯ ಕೃಷಿಗಳನ್ನು ಮಾಡಿದರೆ ಮಾತ್ರ ಪ್ರಕೃತಿ ನಿಯಂತ್ರಣ ಮಾಡ್ತದೆ ಹೊರತು ಏಕ ಬೆಳೆಯಾಗಿ ಎಲ್ಲಿ ನೋಡಿದರೂ ಅಲ್ಲಿ ಅಡಿಕೆನೇ ಅಂತ ಇದ್ದರೆ ಖಂಡಿತವಾಗಿಯೂ ರೋಗಬಾಧೆಯಿಂದ ನಮಗೆ ವಿಮುಕ್ತಿ ಖಂಡಿತ ಸಿಗುವುದಿಲ್ಲ. ಹಾಗಾಗಿ ನಾವೇನು ಮಾಡಬೇಕಾಗ್ತದೆ, ಖರ್ಚನ್ನು ಕಮ್ಮಿ ಮಾಡಬೇಕಾಗ್ತದೆ. ಮಣ್ಣಿನಲ್ಲಿ ನೈಸರ್ಗಿಕವಾಗಿ ಗೊಬ್ಬರ ಸೃಷ್ಟಿಯಾಗುವಂತೆ ನೋಡಿಕೊಂಡ್ರೆ ಆಯಿತು ಸ್ನೇಹಿತರೆ. ಇದರಿಂದ ಏನಾಗ್ತದೆ, ನಮಗೆ ಬೆಲೆ ಇಳಿದ್ರೂ ನಮಗೇನು ನಷ್ಟ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಮಣ್ಣಿನಲ್ಲಿ ನೈಸರ್ಗಿಕವಾದ ಗೊಬ್ಬರಗಳು ಸೃಷ್ಟಿಯಾಗ್ತಾ ಇದ್ದರೆ ಗಿಡದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಇದನ್ನು ನಾವು ತಿಳ್ಕೊಳ್ಬೇಕು. ಬೇರೆ ರಾಸಾಯನಿಕ ಗೊಬ್ಬರವಾಗಲಿ ಸಾವಯವ ಗೊಬ್ಬರವಾಗಲಿ ಹೆಚ್ಚು ಹಾಕಿದವರ ತೋಟದಲ್ಲಿ ರೋಗ ಬಾಧೆಯಿಂದ ನಲಗ್ತಾ ಇದ್ದರೆ, ನಮ್ಮ ನೈಸರ್ಗಿಕವಾಗಿರುವಂಥ ತೋಟದಲ್ಲಿ ರೋಗ ಇದ್ರೂ ಕೂಡ ಗಿಡಗಳು ಬಲಿಷ್ಠವಾಗಿರ್ತದೆ. ಅದನ್ನು ನಿಯಂತ್ರಿಸುವ ಶಕ್ತಿ ಆ ಗಿಡಗಳಿಗೆ ಇರ್ತದೆ ಸ್ನೇಹಿತರೆ. ಈ ಗಿಡದಲ್ಲಿ ನೀವು ಇನ್ನೊಂದು ವಿಷಯವನ್ನು ಗಮನಿಸಬೇಕು, ಅತಿ ಮುಖ್ಯವಾದ ವಿಷಯ ಏನಂತ ಹೇಳಿದರೆ, ಸಂಪೂರ್ಣವಾಗಿ ಸೂರ್ಯನ ಬಿಸಿಲು ಬೀಳುವಂತಹ ಜಾಗ ಇದು. ಆದರೆ ನೀವು ಗಿಡಗಳನ್ನು ಗಮನಿಸಿ, ಯಾವುದಕ್ಕಾದರೂ ಒಂದು ಬಿಸಿಲು ಬಿದ್ದ ಹಾಗೆ ಕಾಣ್ತದೆ ನಿಮಗೆ? ಅಷ್ಟು ಚೆನ್ನಾಗಿ ಹಸಿರಾಗಿಲ್ವ? ಅಂದರೆ ಬಿಸಿಲಿನ ಹೊಡೆತ ಇದಕ್ಕೆ ತಾಗಿಯೇ ಇಲ್ಲ ಅಂತ ಕಾಣ್ತಾ ಇಲ್ವ ನಿಮಗೆ? ಯಾವುದೇ ನೆರಳು ಪರದೆಯನ್ನು ಮಾಡಿದೆ ಇದಕ್ಕೆ? ತುಂಬ ಕೃಷಿಕರು ಏನು ಮಾಡ್ತಾರೆ, ಈ ರೀತಿ ಗಿಡಗಳನ್ನು ನೆಟ್ಟಾಗ ಅದಕ್ಕೆ ನೆರಳಿನ ವ್ಯವಸ್ಥೆ ಮಾಡೋದು. ಯಾಕಂತ ಹೇಳಿದರೆ ಅವರಿಗೆ ಗೊತ್ತಿಲ್ಲ ಯಾಕೆ ಅಂತ. ಅಡಿಕೆ ಗಿಡಗಳಿಗೆ 100% ಬಿಸಿಲು ಬೇಕು ಸ್ನೇಹಿತರೆ. ನೋಡಿ, ಇದೇ ಗಿಡವನ್ನು ಗಮನಿಸಿ, ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ಇದು ಇಷ್ಟು ದಿನವೂ ಇದೆ. ಸಣ್ಣ ಗಿಡದಿಂದ ಹಿಡಿದು ಇಷ್ಟು ಗಿಡ ದೊಡ್ಡದಾಗುವವರೆಗಿದೆ. ಇದೀಗ 1 ವರ್ಷದ ಗಿಡ. ಸಣ್ಣ ಗಿಡಕ್ಕೂ ಕೂಡ ಸೂರ್ಯನ ಬಿಸಿಲು ತಾಗಿದ ರೀತಿಯಲ್ಲೇ ಇಲ್ಲ ನೋಡಿ, ಇಲ್ಲಿ ಯಾವುದೇ ಗಿಡಗಳಿಗೆ ಕೂಡ ಇಲ್ಲ. ಅಂದರೆ ಕಾರಣ ಏನು? ನೇರವಾಗಿ ನಾವು ಪ್ರಕೃತಿಯ ಮಡಿಲಿಗೆ ಹಾಕಿಬಿಟ್ರೆ ಅಡಿಕೆ ಗಿಡಗಳಿಗೆ 100% ಬಿಸಿಲು ಬೇಕು. ಅದನ್ನು ಹೀರಿಕೊಂಡು ಅದು ಚೆನ್ನಾಗಿ ಬೆಳೀತದೆ. ಅದೇ ನಾವು ಮನುಷ್ಯರು ಎ ಸಿಯಲ್ಲಿದ್ದವರನ್ನು ಹೇಗೆ ಬಿಸಿಲಲ್ಲಿ ಬಿಟ್ಟರೆ ಅವರು ಒದ್ದಾಡ್ತಾರೋ ಅದೇ ರೀತಿ ಆಗ್ತದೆ ಸ್ನೇಹಿತರೆ. ನಾವು ಅಡಿಕೆ ಗಿಡವನ್ನು ಮೊಳಕೆ ಬರಲಿಕ್ಕೆ ಇಡುವಾಗಲೇ ನಾವು ಅದಕ್ಕೆ ಬಿಸಿಲನ್ನು ತಡೆಯುವಂಥ ಶಕ್ತಿಯ ಬರಬೇಕಾದ್ರೆ ನೇರವಾಗಿ ಬಿಸಿಲಲ್ಲೇ ಇಟ್ಟು ಮೊಳಕೆ ಬರಿಸಬೇಕು. ಆ ರೀತಿ ಮಾಡಿದರೆ ಮಾತ್ರ ಮುಂದೆ ನಾವು ಗಿಡವನ್ನು ನಾಟಿ ಮಾಡಿದ್ರೂ ಕೂಡ ಯಾವುದೇ ರೀತಿಯಲ್ಲೂ ಅದಕ್ಕೆ ಬಿಸಿಲಿನ ಹೊಡೆತ ಸಿಗುವುದೇ ಇಲ್ಲ. ಇಲ್ಲಿರುವ ಯಾವುದೇ ಗಿಡಗಳು ಕೂಡ ಬಿಸಿಲಿನ ಶಾಖದಿಂದ ಬಳಲ್ತಾ ಇಲ್ಲ. ನೋಡಿ, ಯಾವುದೇ ವ್ಯವಸ್ಥೆ ಮಾಡಿಲ್ಲ ಇಲ್ಲಿ, ನೇರವಾಗಿ ಬಿಸಿಲು ಬೀಳ್ತಾ ಇದೆ. ಆದರೆ ಬಿಸಿಲು ಬೀಳಬಾರ್ದು ಎಲ್ಲಿ? ನಮ್ಮ ಮಣ್ಣಿಗೆ. ಇದನ್ನು ನೀವು ತಿಳ್ಕೊಳ್ಳಿ. ಕೃಷಿಕರು ಏನು ಮಾಡ್ತಾ ಇದ್ದಾರೆ, ಇದಕ್ಕೆ ನೆರಳು ಮಾಡ್ತಾ ಇದ್ದಾರೆ, ಇದಕ್ಕೆ ಬಿಸಿಲು ಬೀಳುವಾಗೆ ಮಾಡ್ತಾ ಇದ್ದಾರೆ. ಅಂದರೆ ಉಲ್ಟಾ. ನಾವು ಮಾಡಬೇಕಾದ್ದೇನು, ಮಣ್ಣಿಗೆ ಬಿಸಿಲು ಬೀಳಬಾರ್ದು, ಗಿಡಗಳಿಗೆ ಬಿಸಿಲು ಬೇಕು. ಇದು ಎಲ್ಲರೂ ಕೃಷಿಕರು ಉಲ್ಟನೇ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅಥವಾ ನಾನು ಉಲ್ಟಾ ಹೇಳ್ತಾ ಇದ್ದೇನೆ, ನನಗಂತೂ ಗೊತ್ತಿಲ್ಲ. ಯಾಕಂತ ಹೇಳಿದರೆ ನೈಜವಾದ ಕೃಷಿ ಏನಂತ ಹೇಳಿದರೆ, ಇಲ್ಲಿಗೆ ಬಿಸಿಲು ಬೀಳಬಾರ್ದು, ಇಲ್ಲಿಗೆ ಬಿಸಿಲು ಬೀಳಬೇಕು. ಆದರೆ ಜನರು ಮಾಡುವ ತಪ್ಪೇನಂತ ಹೇಳಿದರೆ, ಇದಕ್ಕೆ ನೆರಳು ಮಾಡ್ತಾ ಇದ್ದಾರೆ, ಇದರ ಕಳೆಯನ್ನೆಲ್ಲ ತೆಗೆದು ನೀಟಾಗಿ ಮಾಡಿ ಇಲ್ಲಿಗೆ ಬಿಸಿಲು ಬೀಳಿಸ್ತಾರೆ. ಸಮಸ್ಯೆ ಏನಂತ ಹೇಳಿದರೆ, ಇಲ್ಲಿನ ಪೋಷಕಾಂಶಗಳು ಬರಡಾಗ್ತದೆ, ಮಣ್ಣು ಬರಡಾಗ್ತದೆ, ಜೀವಿಗಳು ನಾಶ ಆಗ್ತದೆ. ಇಲ್ಲಿಗೆ ನೆರಳು ಬಿದ್ದಾಗ ಗಿಡಗಳು ವೇಗವಾಗಿ ಉದ್ದವಾಗಿ ಬೆಳೆಯುತ್ತದೆ, ಬಿಸಿಲನ್ನು ಹುಡುಕಿಕೊಂಡು ಹೋಗ್ತದೆ. ಯಾಕಂತ ಹೇಳಿದರೆ ಅದಕ್ಕೆ ಸಂಪೂರ್ಣವಾಗಿ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ನಡೀಬೇಕಾದರೆ ಬಿಸಿಲು ಬೇಕು. ಹಾಗಾಗಿ ಇದು ಬಿಸಿಲನ್ನು ಹುಡುಕ್ತಾ ಬೇಗವಾಗಿ ಬೆಳೆಯುತ್ತದೆ. ನಮ್ಮ ಇಳುವರಿಯ ಗುಣಮಟ್ಟಕ್ಕಾಗಲಿ ಅಥವಾ ಇಳುವರಿ ಬರಲಿಕ್ಕಾದರೆ ಎಲ್ಲದಕ್ಕೂ ಅದು ಪೆಟ್ಟು ಕೊಡ್ತದೆ. ಕಲಿತು ಕೃಷಿ ಮಾಡಿದರೆ ಹೀಗೆ. ಕಲಿತು ಕೃಷಿ ಮಾಡಿದರೆ ನಮಗೆ ಹಣದ ಅವಶ್ಯಕತೆ ಇಲ್ಲ ಅಡಿಕೆ ಕೃಷಿಯಲ್ಲಿ. ಹಾಗಾಗಿ ಸ್ನೇಹಿತರೆ, ಯಾವುದೇ ಒಂದು ಕೃಷಿ ಮಾಡಬೇಕಾದ್ರೂ ಮೊದಲು ನಾವು ಅದರ ಬಗ್ಗೆ ಸ್ವಲ್ಪ ವಿಷಯವನ್ನು ತಿಳ್ಕೊಂಡು ಕೃಷಿ ಮಾಡಿದರೆ ಒಳ್ಳೆಯದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.